ಆ್ಯಕ್ಚುಲಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವರು ಒಂದು ಒಳ್ಳೆ ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಎಸ್-ಎಲ್-ಸಿ ಸ್ಟೂಡೆಂಟ್ಸ್ ಮತ್ತು ಅವ್ರ ಪೇರೆಂಟ್ಸ್ ಏನಿದ್ದಾರೆ ಅವ್ರಿಗೆ ಅವೇರ್‌ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಎವ್ರಿ ಡೇ ಈವ್ನಿಂಗ್ 7-9 ಈ ಪೀಕ್ ಅವರ್ ಅನ್ನೋದೇನಿದೆ, ಈ ಟೈಮಲ್ಲಿ ತಮ್ಮ ಮೊಬೈಲ್ ಫೋನ್ಸು ಮತ್ತು ಟೆಲಿವಿಷನ್ಸ್‌ನ ಸ್ವಿಚ್ ಆಫ್ ಮಾಡಿ, ಈ ಟೈಮ್‌ನ ಓದಕ್ಕಂತ ಡೆಡಿಕೇಟ್ ಮಾಡಿ ಅನ್ನೋದನ್ನ ಕನ್ವೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ವಿಷಯ ಏನಪ್ಪಾ ಅಂತ ಅಂದ್ರೆ, ಇದನ್ನೇ ನಾನು ಬೆಳಿಗ್ಗೆ ನ್ಯೂಸ್ ಚಾನೆಲಲ್ಲಿ ನೋಡ್ತಾ ಇರ್ಬೇಕಾದ್ರೆ ಸಡನ್ನಾಗಿ ನಮ್ಮಮ್ಮ ಎಂಟ್ರಿ ಕೊಟ್ಬಿಟ್ಟು, "ಏನದು ನ್ಯೂಸು?" ಅಂತ ಕೇಳ್ತಾರೆ. ಸೊ ಇರ್ಲಿ ನಾನು ನಮ್ಮಮ್ಮ ಕೇಳಿಸ್ಕೊಂಡಿಲ್ವಲ್ಲ ಅಂದ್ಬಿಟ್ಟು ಹಂಗೆ ಒಂದು ಜಾಕ್ ಹಾಕ್ತೀನಿ. "ಅಮ್ಮ 7ರಿಂದ 9 ಗಂಟೆ ಡೈಲಿ ಕೇಬಲ್ ಕಟ್ ಮಾಡ್ತಾರಂತೆ ಗೌರ್ಮೆಂಟ್ ಅವರು, ಎಸ್-ಎಲ್-ಸಿ ಮಕ್ಳಿಗೆ ಓದೋಕೆ ಹೆಲ್ಪ್ ಆಗ್ಲಿ" ಅಂತ. ಸೊ ನಮ್ಮಮ್ಮ ಸಡನ್ನಾಗಿ ಶಾಕ್ ಆಗಿ ಹೋಗ್ತಾರೆ. ಈ ಮ್ಯಾಟ್ರ್ ಏನು ಅಂದ್ರೆ ಅವ್ರಿಗೆ ಭಾಗ್ಯಲಕ್ಷ್ಮಿ ಸೀರಿಯಲ್ ನೋಡಕ್ಕಾಗಲ್ಲ ಅನ್ನೋದು ಒಂದು ದೊಡ್ಡ ಚಿಂತೆ. ನನ್ ಚಿಂತೆ ಏನು ಅಂದ್ರೆ ಅಡಿಕ್ಷನ್ನು. ನಾವು ಪ್ರತಿಯೊಬ್ರು ಫೋನ್ಸ್‌ಗಾಗ್ಲಿ, ಟಿವಿಗಾಗ್ಲಿ ಎಷ್ಟು ಅಡಿಕ್ಟ್ ಆಗ್ಬಿಟ್ಟಿದೀವಿ ಅಂತ. ಈ ಅಡಿಕ್ಷನ್‌ನ ಬಿಡ್ಸಕ್ಕೆ ನಮಗ್ ಗವರ್ಮೆಂಟ್ ಅವರು ಅವೇರ್‌ನೆಸ್ ಕ್ರಿಯೇಟ್ ಮಾಡ್ಬೇಕಂತೆ. 2 ಅವರ್ ನಿಮ್ ಫೋನ್‌ನ ಎತ್ತಿಡಿ ಅಂತ. ಅಲ್ಲ ಗುರು, ಗವರ್ಮೆಂಟ್ ಅವರೇ ನಿಮ್ ಮಕ್ಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನ ನೀವ್ ನಿಮ್ ಮಕ್ಳ ಬಗ್ಗೆ ಇನ್ನೆಷ್ಟ್ ಯೋಚನೆ ಮಾಡ್ಬೇಕು? ನಾನ್ ಎಸ್-ಎಲ್-ಸಿ ಸ್ಟೂಡೆಂಟ್ಸ್‌ಗೆ ಹೇಳೋದ್ ಒಂದೇ. 2 ಅವರ್ ಅಲ್ಲ, ನೀವು 4 ಅವರ್ ಫೋನ್ ಎತ್ತಿಡಿ. ಇವಾಗ್ಲೂನು ಅದೇ ಡೈಲಾಗು, ನಾವು ಎಸ್-ಎಸ್-ಎಲ್-ಸಿಲಿ ಇದ್ದಾಗೂ ಅದೇ ಡೈಲಾಗು. ಎಸ್-ಎಸ್-ಎಲ್-ಸಿ ಲೈಫ್ ಟರ್ನಿಂಗ್ ಪಾಯಿಂಟ್. ಅದು 100% ಸತ್ಯ.